ಒಂದ್ ಕಡೆ ಇವತ್ತು ಬಿಜೆಪಿಯಿಂದ ಅಧಿಕೃತವಾಗಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೀತಾ ಇದ್ರು ಕೂಡ ಅಥವಾ ಶುರುವಾಗಿದ್ರು ಕೂಡ ಬಣ ಬಡಿದಾಟ ಕೂಡ ಈ ಪ್ರತಿಭಟನೆಯ ಜೊತೆಗೇನೆ ಬಹಳ ಜೋರಾಗಿ ನಡೀತಾ ಇದೆ. ಯಾಕೆ ಅಂತ ಅಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಅಂಡ್ ಟೀಮ್ ಆರಂಭಿಕ ಹಂತದಲ್ಲೇ ವಕ್ಫ್ ವಿರುದ್ಧ ಹೋರಾಟದ ಮುನ್ಸೂಚನೆಯನ್ನ ಕೊಟ್ಟಿದ್ರು. ಅದಾದ ನಂತರ ವಿಜಯೇಂದ್ರ ಟೀಮ್ ಮಾಡಿದ್ರು. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ಸಂಗತಿನೇ. ಈಗ ಒಂದ್ ಹೆಜ್ಜೆ ಮುಂದೆ ಹೋಗಿರುವಂತಹ ಯತ್ನಾಳ್ ಅಂಡ್ ಟೀಮ್ ಇವತ್ತು ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಅತೃಪ್ತರ ಸಭೆ ಕೂಡ ಸೇರಲಾಗಿದೆ. ಮುಂದಿನ ವಿಜಯೇಂದ್ರ ವಿರುದ್ಧದ ಹೋರಾಟ ಪಕ್ಷದ ಒಳಗೆ ಹೇಗಿರಬೇಕು ಏನು ಎತ್ತ ಅನ್ನೋದ್ರ ವಿಚಾರವಾಗಿ ಚರ್ಚೆ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಬಿಜೆಪಿ ಒಳಗಿನ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿನ ಮತ್ತೆ ಇತರ ಓವರ್ ಆಲ್ ಆದಂತ ಬಣ ಬಡಿದಾಟ ಹೇಗ್ ನಡೀತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ಇಲ್ಲಿ ಯತ್ನಾಳ್ ಗೌಡ್ರು ತಗೊಬಂದ್ರು, ವಿಜೇಂದ್ರ ತಗೊಬಂದ್ರು ಪ್ರಶ್ನೆ ಅಲ್ಲ. ಯಾರೋ ಒಬ್ರಿಬ್ರು ಇಲ್ಲ ಅಂತ ಹೇಳಿ ಸಂಘಟಿತ ಇಲ್ಲ ಅಂತ ಯಾಕೆ ಅನ್ಕೊಂತೀರಿ? ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಈಗ ಯಾರು ಅನಾಥರಾಗ್ತಾರೆ ಅಂತೇಳಿ ಬರೋದ್ರಿಂದ ಗೊತ್ತಾಗ್ತದೆ. ಒಂದು ಹೋರಾಟ, ಎರಡು ಬಣ, 4 ತಂಡ. ವಕ್ಫ್ ವಿರುದ್ಧ ಹೋರಾಟದಲ್ಲಿ ಬಿಜೆಪಿ ಬಣ ರಾಜಕೀಯ ಬೀದಿಗೆ ಬಂದಿದೆ. ವಕ್ಫ್ ಹೋರಾಟದಲ್ಲಿ ಬಣವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ಬೀದಿಗೆ ಇಳಿದಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಂಡೆದ್ದು ಸಮರ ಸಾರಿರೋ ಯತ್ನಾಳ್ ಪ್ರತಿಭಟನೆಗೆ ಮುಂದಾಗಿದ್ದಾರೆ. 1 ತಿಂಗಳ ಕಾಲ ನಡೆಯೋ ಪ್ರತಿಭಟನೆಗೆ ಕೇವಲ 4 ದಿನಗಳಷ್ಟೇ ಬಾಕಿ ಇದೆ. ಈ ಹೊತ್ತಿನಲ್ಲೇ ವಿಜಯೇಂದ್ರ ಘೋಷಣೆ ಮಾಡಿರೋ 3 ತಂಡದ ಪ್ರತಿಭಟನೆ ಇವತ್ತಿನಿಂದ ಆರಂಭವಾಗಿ ಬಿಟ್ಟಿದೆ. ಇವತ್ತು ಮಾತ್ರವಲ್ಲದೆ ನಾಳೆಯೂ ಕೇಸರಿ ರಣಕಳಿಗಳು ಈ ಹೋರಾಟವನ್ನ ಮುಂದುವರೆಸ್ತಾರೆ. ಅದಕ್ಕೂ ಮುನ್ನ ಬಿಜೆಪಿಯಲ್ಲಿ ಹೊತ್ತಿಕೊಂಡ ಬಣಗುದ್ದಾಟದ ಬಗ್ಗೆ ತೋರಿಸ್ತೀವಿ ನೋಡಿ. ಬಿಜೆಪಿಯಲ್ಲಿ ಮುಂದುವರೆದ ಬಣ ರಾಜಕೀಯ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಅತೃಪ್ತರ ಭೇಟಿ. ಬಿಜೆಪಿ ವಕ್ಫ್ ವಿರುದ್ಧ ಹೋರಾಟವೇನೋ ಶುರು ಮಾಡಿದೆ. ಆದರೆ ಪ್ರತ್ಯೇಕ ಅಭಿಯಾನಕ್ಕೆ ಕರೆಕೊಟ್ಟ ಯತ್ನಾಳ್ ಬಣ ಮಾತ್ರ ಕೇಸರಿ ಪಡೆ ಸೇರಿಕೊಳ್ತಿಲ್ಲ. ಇವತ್ತು ಒಂದು ಕಡೆ ಪ್ರತಿಭಟನೆಗಳು ಜೋರಾಗಿ ನಡೀತಿದ್ರೆ ಬೆಂಗಳೂರಿನಲ್ಲಿ ಅತೃಪ್ತರು ಒಂದೆಡೆ ಸೇರಿದ್ರು. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಅರವಿಂದ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಹಾಗೂ ಪ್ರತಾಪ್ ಸಿಂಹ ಸೇರಿ ಹಲವರು 20 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ಈ ಮೂಲಕ ಬಿವೈ ವಿಜಯೇಂದ್ರಗೆ ಸೆಡ್ಡು ಹೊಡೆಯೋ ಕೆಲಸ ಮಾಡಿದ್ರು. ಯತ್ನಾಳ್ ಬೇಕಾದ್ರೆ ಕ್ರೆಡಿಟ್ ತೆಗೆದುಕೊಳ್ಳಲಿ ಎಂದ ವಿಜಯೇಂದ್ರ. ವಕ್ಫ್ ಹೋರಾಟದಲ್ಲಿ ಬಿಜೆಪಿಯಲ್ಲಿ ಬಣ ಬಡಿದಾಟದ ಮಧ್ಯೆಯೇ ಬಿವೈ ವಿಜಯೇಂದ್ರ ಮಾತನಾಡಿ ಯತ್ನಾಳ್ ಬೇಕಾದ್ರೆ ಕ್ರೆಡಿಟ್ ತೆಗೆದುಕೊಳ್ಳಲಿ ಅಂತ ತಿವಿದ್ರು. ಯತ್ನಾಳ್ ಅವ್ರು ಮುಂಚಿತವಾಗಿ ಶುರು ಮಾಡಿರ್ತಕ್ಕಂಥದ್ದು ಅನ್ನೋದನ್ನ ಅಶೋಕ್ ಅವರು ಕೂಡ ಹೇಳಿದ್ದಾರೆ, ನಾನು ಕೂಡ ಗಮನಿಸಿದ್ದೇನೆ. ಇಲ್ಲಿ ಯತ್ನಾಳ್ ಅವ್ರು ಶುರು ಮಾಡಿದ್ದಾರೋ ಮೊದಲು ವಿಜೇಂದ್ರ ಅವ್ರು ಶುರು ಮಾಡಿದ್ದಾರೋ ಪ್ರಶ್ನೆ ಅಲ್ಲ. ಇಲ್ಲಿ ಯತ್ನಾಳ್ ಗೌಡ್ರು ತಗೊಬಂದ್ರು, ವಿಜೇಂದ್ರ ತಗೊಬಂದ್ರು ಪ್ರಶ್ನೆ ಅಲ್ಲ. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ನೋಡ್ರಿ, ಬೇರೆ ಯತ್ನಾಳಾರೋ ಕ್ರೆಡಿಟ್ ತೆಗೆದುಕೊಳ್ಳಿ, ಯಾರೋ ಕ್ರೆಡಿಟ್ ತೆಗೆದುಕೊಳ್ಳಿ, ಅದ್ರ ಬಗ್ಗೆ ನಂದೇನು ಪ್ರಶ್ನೆ ಇಲ್ಲ. ಮಾಡಿದಿರಿ, ಯಾರೋ ಒಬ್ರಿಬ್ರು ಇಲ್ಲ ಅಂತೇಳಿ ಸಂಘಟಿತ ಇಲ್ಲ ಅಂತ ಯಾಕೆ ಅನ್ಕೊಂತೀರಿ? ಇವತ್ತು ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ತಂಡ ಮಾಡಿದ್ದೇವೆ, ನನ್ನ ನೇತೃತ್ವದಲ್ಲಿ ಒಂದು ತಂಡ ಇದೆ, ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ತಂಡ ಇದೆ, ಎಲ್ಲ ಶಾಸಕರು ಮಂತ್ರಿಗಳು ಯತ್ನಾಳ್ ಆದಾಗ ಎಲ್ಲರೂ ಕೂಡ ತಂಡದಲ್ಲಿದ್ದಾರೆ. ಮೊನ್ನೆಯಷ್ಟೇ ಬಿವೈ ವಿಜಯೇಂದ್ರ ತಂಡಕ್ಕೆ ಅಪ್ಪ ಅವನೇ ಇಲ್ಲ ಅಂತ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ವಿಜಯೇಂದ್ರ ಯಾರು ಅನಾಥರಾಗ್ತಾರೆ ಗೊತ್ತಾಗುತ್ತೆ ಅಂತ ಅಂದ್ರು. 3 ಪ್ರತ್ಯೇಕ ತಂಡ ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರತಾಪ್ ಸಿಂಹ ಅವರನ್ನು ಕೈ ಬಿಟ್ಟಿದ್ದಾರೆ ಸರ್. ಅವ್ರು ಒಬ್ಬೊಬ್ಬನೇ ಕೈ ಬಿಡ್ತಾರ್ರಿ. ಅವರ ಅಪ್ಪ ಮಕ್ಕಳು ಬರೀದೇ ಮಾಡ್ತಾರೆ ತಂಡ. ಅದು ಡೇಟ್ ಇಲ್ಲ, ಯಾವ ಊರಿಲ್ಲ, ಏನೂ ಇಲ್ಲ, ಅದಕ್ಕೆ ಅವು ಇಲ್ಲ, ಅಪ್ಪಿಲ್ಲ. ಅವ್ರು ಕಾಳಜಿ ಇರೋದು ಮುಂದೆ ಮುಖ್ಯಮಂತ್ರಿ ಹೇಗೆ ಆಗಬೇಕು, ಮತ್ತೆ ಅಪ್ಪನ ಹಾಗೆ ಲೂಟಿ ಮಾಡಬೇಕು. ಈಗ ಯಾರು ಅನಾಥರಾಗ್ತಾರೆ ಅಂತೇಳಿ ಬರೋದ್ರಿಂದ ಗೊತ್ತಾಗ್ತದೆ. ನಾನು ಇನ್ನೇನು ಅದ್ರ ಬಗ್ಗೆ ಹೆಚ್ಚು ಮಾತನಾಡೋಕೆ ಹೋಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ನಾವು ಒಗ್ಗಟ್ಟಾಗಿದ್ದೇವೆ. ರೈತರ ವಿಚಾರದಲ್ಲಿ ಒಟ್ಟಾಗಿ ನಾವು ಸೇರಿ ಹೋರಾಟನ ಮಾಡ್ತಾ ಇದ್ದೇವೆ. ಯತ್ನಾಳ್ ಹೀಗೆ ಮಾತಾಡ್ತಿದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಬೇಕಾಗುತ್ತೆ ಅಂತ ಮಾಜಿ ಸಚಿವ MP ರೇಣುಕಾಚಾರ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೋಲ್ಬಿಡ್ರಿ, ಅಂಥವನ್ನ ಹೆಸರು ತಗೋತೀರಿ. ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟರ್ವ್ಯೂ ತಗೋ. ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟರ್ವ್ಯೂ ತೊಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ. ಥರ್ಡ್ ರೇಟ್ ರಾಜಕಾರಣಿಗಳು ನಾನು ಕೇಳಬೇಡ್ರಿ. ನೀವು ಭಾಳ ಅವ್ನ ಮ್ಯಾಗ ಪ್ರೀತಿ ಅವನಿಗೆ ಕೇಳ್ತ ಬರ್ರಿ, ಯತ್ನಾಳ್ ಬಲ್ಲಿ ಬರಬೇಡ್ರಿ. ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡೋದು, ಯಡಿಯೂರಪ್ಪನವ್ರ ಸೈಕಲ್ ತುಳಿದು ಪಾದಯಾತ್ರೆ ಮಾಡಿ ಸ್ಕೂಟರ್ ಹೊಡೆದು ಕಟ್ಟಿದ್ದಾರೆ. ವಿನಾಕಾರಣ ಅಧಿವೇಶನದ ಒಳಗೆ ಹೊರಗೆ ಮಾತಾಡ್ತಾ ಹೋದರೆ ಬಿಜೆಪಿಗೆ ಈ ಭಾಳ ಹಿನ್ನಡೆ ಆಗುತ್ತೆ. ಕಾಂಗ್ರೆಸ್ ಇವತ್ತು ಸಂಪೂರ್ಣವಾಗಿ ವಿಫಲವಾಗಿದೆ. ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕು. ಇವನ ಎಲ್ಲ ಒಂದು ಕಡೆ ಇವರು ಬಿಜೆಪಿ ವಿರುದ್ಧ ಮಾತಾಡ್ತಾ ಇದ್ದಾರೆ, ತಡಿಬೇಕು. ಅನಿವಾರ್ಯವಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಇನ್ನೂ ಮಾಜಿ ಶಾಸಕರು ಆಲಿಗಳು ಎಲ್ಲ ಒಟ್ಟಾಗಿ ಸೇರಿ ತೀರ್ಮಾನ ಮಾಡ್ತೀವಿ. ಅನಿವಾರ್ಯವಾಗಿ ಇವರು ಇದೇ ರೀತಿ ಮುಂದುವರೆದ್ರೆ ನಾವು
ದೆಹಲಿಗೆ ಹೋಗಿ ನಾಯಕರನ್ನು ಭೇಟಿ ಮಾಡ್ತೀವಿ. ವಕ್ಫ್ ಬೋರ್ಡ್ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಬೇಕಿದ್ದ ಬಿಜೆಪಿಯಲ್ಲಿ 2 ಬಣಗಳಾಗಿದೆ. ಇದು ಹೀಗೆ ಮುಂದುವರೆದ್ರೆ ಮುಂದೆ ಪಕ್ಷಕ್ಕೂ ಡ್ಯಾಮೇಜ್ ಆಗಲಿದೆ. ಹೀಗಾಗಿ ಮುಂದೆ ಕೆಲ ಬಿಜೆಪಿ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರೂ ಅಚ್ಚರಿಯೇನಿಲ್ಲ. ಬ್ಯೂರೋ ರಿಪೋರ್ಟ್, TV9.